ಬಂದ್ರೆ 5,50,000 ಮಾಡ್ಕೊಡ್ತೀವಿ. 275 2,75,000 ಬಹಳ ವರ್ಷ ಬೇಕು ನಮ್ದು. ಮಿನಿಮಮ್ ಅಂದ್ರೆ 10 ವರ್ಷದಿಂದ ಶೋರೂಮ್ ಇದೆ. GT ಆಟೋಮೆಟಿಕ್ TSI ಓಕೆ ರೆಡ್ ಕಲರ್ ಸಿಂಗಲ್ ಓನರ್. ನಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಓಕೆ 2009-10 ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀವಿ. 22 ಮಾಡಲ್ 24 ಇದೆ. ಓಕೆ ನೆಕ್ಸ್ಟ್ ವಿಡಿಯೋ ನೀವು ಎಷ್ಟು ಹೇಳ್ತೀರಾ ಅಷ್ಟಕ್ಕೆ ನಾನು ನಿಮಗೆ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿ ಕೊಡ್ತೀನಿ ಸರ್. ನಾನು ಆಮೇಲೆ ಬಿಗ್ ಡಿಸ್ಕೌಂಟ್ ಕೇಳ್ಬಿಡ್ತೀನಿ ಸರ್. ನೀವು ಎಷ್ಟು ಹೇಳ್ತೀರಾ ಅಷ್ಟು ನಾನು ಹೇಳಿದ್ದೆ ಫೈನಲ್ ಮಾಡ್ತೀರಾ ಈಗ? ಖಂಡಿತ. ಶಿಫ್ಟ್ ನೋಡಿ ಸರ್, ತೋರಿಸ್ತಾ ಇರ್ತೀನಿ ಇವಾಗ ಶಿಫ್ಟ್ಗಳೇ ನೋಡ್ತಾ ಇರ್ಬೇಕು ನೀವು ಪೂರ್ತಿ ವಿಡಿಯೋ. ಬೇಕಾದ್ರೆ ನೀವು ಹಾಸನದವ್ರು ಇದ್ರೆ ಒಂದು 3.5-4 ಲಕ್ಷ ಗಂಟನು ಲೋನ್ ಆಗುತ್ತೆ. ಮೇನ್ ಸಿಂಗಲ್ ಓನರ್ 2013 ಶಿಫ್ಟ್ ನಿಮಗೆ 4,10 ಸಿಗಲ್ಲ, ಡೆಸ್ಟರ್ ಸಿಗುತ್ತೆ. ನೋಡಿ 1 ಲಕ್ಷ ಡಿಸ್ಕೌಂಟ್ ಬರೀ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ. ನಂಬರ್ ಹಾಕಿರ್ತಾರೆ, ನನಗೆ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ ಪ್ಲಸ್ ಇನ್ನೊಂದ್ಸತಿ ನಾನು ಹೇಳ್ತೀನಿ ಪ್ಲಸ್ ಫೋಟೋಸ್. ಎಲ್ಲರೂ ಕೇಳ್ತಾರೆ ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ 2018 ಸಿಂಗಲ್ ಓನ್ ಇಂದ ಬಂದ್ರೆ ನಾನು 6,60,000 ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ARL ಕಾರ್ ಶೋರೂಮ್ ಹತ್ರ ಇದ್ದೇವೆ. ಇದು ಬಂದ್ಬಿಟ್ಟು ಹಾಸನಲ್ಲಿ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮಲ್ಟಿ ಬ್ರ್ಯಾಂಡ್ನ ಯೂಸ್ಡ್ ಕಾರ್ ಕಲೆಕ್ಷನ್ಸ್ ತುಂಬಾನೇ ಇದೆ ಅಂತ ಹೇಳ್ಬೋದು. ಹ್ಯಾಚ್ ಬ್ಯಾಕ್, ಸಿಡನ್, SUV, XUV ಎಲ್ಲ ಥರದ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಇವತ್ತಿದ್ರೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಜೊತೆ ನಮ್ಮ ರೋಹಿತ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ತೆ. ನಮಸ್ತೆ ಸರ್. ಇವಾಗ ನಮ್ಮ ಹತ್ರ ಹೊಸ ಸ್ಟಾಕ್ ಬಂದಿದೆ. ಪ್ಲಸ್ ಇದು ಸೆಕೆಂಡ್ ಬ್ರಾಂಚ್ ಓಪನ್ ಆಗಿ ನಿಮ್ಮ ಹತ್ರ ಒಂದು 15 ದಿವಸ ಆಗಿದೆ. 40+ ವೆಹಿಕಲ್ಸ್ ಇದೆ. ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ. ಬನ್ನಿ, ಇದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಸರ್. ಇದಕ್ಕೂ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕಸ್ಟಮರ್ಸ್ಗೆ ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀರಾ? ಸೆಕೆಂಡ್ ಶೋರೂಮ್ದು, ಹೊಸ ಶೋರೂಮ್ದು. ಸೆಕೆಂಡ್ ಶೋರೂಮ್ ಬಂದ್ಬಿಟ್ಟು ಸಕಲೇಶ್ಪುರ ರೋಡ್ ಅಲ್ಲಿ ಹಾಸನದಲ್ಲಿ ರೇಷ್ಮೆ ಇಲಾಖೆ ಬಸ್ ಸ್ಟಾಪ್ ಆಪೋಸಿಟ್ ಮ್ಯಾಚ್ ಫ್ಯಾಕ್ಟರಿ. ಬಿಸೈಡ್ ವೋಲ್ಕ್ಸ್ವ್ಯಾಗನ್ ಶೋರೂಮ್ ಹತ್ರ. ವೋಲ್ಕ್ಸ್ವ್ಯಾಗನ್ ಶೋರೂಮ್ ಪಕ್ಕನೇ ಲೊಕೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಇವತ್ತು ಮೊದಲನೇ ಗಾಡಿ ಯಾವ್ದು ತೋರಿಸ್ತಾ ಇದೀರಾ ಸರ್? ಎಲ್ಲರೂ ಕೇಳ್ತಾರ ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ 2018 ಸಿಂಗಲ್ ಓನರ್ ಆಗಿದೆ. ಓಕೆ, ನಿಮಗೆ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. 38,000 ಓಡಿದೆ. ಸಿಲ್ವರ್ ಕಲರ್ 8 ಸೀಟರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಕೂಡ 80-85% ಟೈರ್ ಕಂಡೀಷನ್ ಇದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್ ಇದಕ್ಕೆ? ಸರ್ 2018 ಸಿಂಗಲ್ ಓನರ್ 3,80,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಗಿನ್ ಎಲ್ಲ ಫೆಸಿಲಿಟೀಸ್ ಆರಾಮಾಗಿ ನಿಮಗೆ 2013 ಮೇಲೆ ಯಾವ್ದಕ್ ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀನಿ, ಬನ್ನಿ ಸರ್. ಹೌದಾ ಸರ್? ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್? ಸಿಂಗಲ್ ಓನರ್ 8 ಸೀಟರ್ 2018 ಮಾಡಲ್. ನೋಡ್ತಾ ಇರ್ಬೋದು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ. ಆಲ್ಟೋ 800 LXi 2013 ಸಿಂಗಲ್ ಓನರ್ ಆಗಿದೆ. ಇದು ಬರೀ 37,000 37,000 ಗಾಡಿ ಓಡಿದೆ. ಓಕೆ, ಸಿಂಗಲ್ ಓನರ್ 37,000 ಓಡಿದೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ನಿಮಗೆ ಇದರಲ್ಲಿ AC ಪವರ್ ಶೇರಿಂಗು, ಫ್ರಂಟ್ 2 ಪವರ್ ವಿಂಡೋ ಪ್ಲಸ್ ಸೆಂಟ್ರಲ್ ಲಾಕು, ಡುವಲ್ ಕೀ, ಮ್ಯಾನ್ಯುಯಲ್ ಬುಕ್ ಎಲ್ಲ ಅವೈಲೇಬಲ್ ಇದೆ. ಫ್ರಂಟ್ 2 ಹೊಸ ಟೈರ್ ಇದೆ. ಜಿನಿಯನ್ ಆಗಿ ಓಡಿರೋದು 37,000 ಓನ್ಲಿ. ನೋಡ್ತಾ ಇರ್ಬೋದು K01 ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಒಂದು ಆಲ್ಟೋ 800. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು 275 2,75,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇದಕ್ಕೂ ಲೋನ್ ಕೂಡ ಮಾಡಿಸ್ಕೊಡ್ತೀರಲ್ವ ಸರ್? ಇದಕ್ಕೆ ನಿಮಗೆ 2013 ಪ್ರೊಫೈಲ್ ಎಲ್ಲ ಸೂಪರ್ ಆಗಿದ್ರೆ 1.5 ಇಂದ 1.80 ಗಂಟೆ ಲೋನ್ ಮಾಡಿಸ್ಕೊಡ್ತೀನಿ. 1.5 ಇಂದ 1.80 ಗಂಟೆ ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು i20 ಇದೆ. ಇದ್ರ i20 ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು i20 ಸ್ಪೋರ್ಟ್ಸ್ 2017 ಸೆಕೆಂಡ್ ಓನರ್ ಆಗಿದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ನಿಮಗೆ ಇದು ಬರೀ 40,000 ಓಡಿದೆ. ಶೋರೂಮ್ ಟೈರ್ ಅಲ್ಲೇ ಇದೆ. ಓನ್ಲಿ 40,000 ಡ್ರಿವೆನ್. ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಮಾರ್ಚ್ ಗಂಟ ಇದೆ. ನೆಕ್ಸ್ಟ್ ಇಯರ್ ಮಾರ್ಚ್ ಗಂಟ 2026 ಮಾರ್ಚ್ ಗಂಟ. ಎಸ್, 2017 ಸೆಕೆಂಡ್ ಓನರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಸರ್ ಪೆಟ್ರೋಲ್. ಸ್ಪೋರ್ಟ್ಸ್ ನಿಮಗೆ AC ಪವರ್ ಶೇರಿಂಗ್, 4 ಪವರ್ ವಿಂಡೋ, ಫ್ರಂಟ್ 2 ಏರ್ ಬ್ಯಾಗು, ABS, ನಿಮಗೆ ಫೋಲ್ಡಿಂಗ್ ಮಿರರ್ಸ್ ಎಲ್ಲ ಬರುತ್ತೆ. ಶೋರೂಮ್ ಟೈರ್ ಅಲ್ಲಿ ಇದೆ. ಜಿನಿಯನ್ ಆಗಿ 40,000 ಓಡಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 5,80,000 ಹೇಳ್ತಾ ಇದ್ದಾರೆ. ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ 5,50,000 ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು 5,50,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ರೋಹಿತ್ ಸರ್. ನಿಮಗೆ ಗ್ಯಾರಂಟಿ ಶೋರೂಮ್ ಟೈರ್ ಅಂತ ಗೊತ್ತಾಗ್ಲಿ ಅಂತ 40,000 ನೋಡಿರೋದು ಚೆಕ್ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಆಗಿರುತ್ತಲ್ಲ? ಸೆಕೆಂಡ್ ಓನರ್ ಗಾಡಿ ಆಗಿದೆ. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಬಾಡಿ ಲೈನ್ ಅಲ್ಲಿ ಎಲ್ಲೆಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಏನು ಕಾಣಿಸ್ತಿಲ್ಲ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ 5,50,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಬೆಲಾನೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2019. ಓಕೆ, 2019 ಸಿಂಗಲ್ ಓನರ್ ಜೆಟಾ. ನಿಮಗೆ ಆಲ್ಫಾಗೂ ಜೆಟಾ ಜಾಸ್ತಿ ಡಿಫ್ರೆನ್ಸ್ ಏನು ಬರಲ್ಲ. ಇದು ಕೂಡ ನಿಮಗೆ ಟಾಪ್ ಎಂಡ್ ಅಂತ ಹೇಳ್ಬೋದು ನಾವು. 2019 ಸಿಂಗಲ್ ಓನರ್. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 91,000 ಗಾಡಿ ಓಡಿದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನಿಮಗೆ ಟೈರ್ ಕಂಡೀಷನ್ ಆದ್ರೂ ಇರಲಿ, ನಿಮಗೆ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ.
ನೋಡ್ತಾ ಇರ್ಬೋದು ಜೆಟಾ ಆಗಿರೋದ್ರಿಂದ ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ABS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಬರುತ್ತೆ ಖಂಡಿತ ಸರ್. ABS ಡುಯಲ್ ಏರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಪ್ಲಸ್ ನಿಮಗೆ ಫೋಲ್ಡಿಂಗ್ ಮಿರರ್ಸ್ ಆಟೋಮೆಟಿಕ್ ಓಕೆ ಎಲ್ಲ ಕೂಡ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ಇದರಲ್ಲಿ ನಿಮಗೆ ಜೆಟಾದಲ್ಲಿ ನಿಮಗೆ ಫ್ರಂಟ್ ಬಂದ್ಬಿಟ್ಟು ಸಿಸ್ಟಮ್ ಇದೆಯಲ್ಲ, ಓಕೆ ಈ ಸಿಸ್ಟಮ್ ಬಂದ್ಬಿಟ್ಟು ನಿಮಗೆ ಆಂಡ್ರಾಯ್ಡ್ ಮೀನ್ಸ್ ಟಚ್ ಸ್ಕ್ರೀನ್ ಬರಲ್ಲ, ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಎಲ್ಲ ಬಂದ್ಬಿಡುತ್ತೆ, ನಿಮಗೆ ಸಿಗುತ್ತೆ. ಓಕೆ ಏನ್ ಪ್ರೈಸ್ ನ ಕೋಟ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 7 lakhs ಹೇಳ್ತಾ ಇದ್ದಾರೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 7 lakhs ಹೇಳ್ತಿದ್ದಾರೆ. ಓಕೆ ಸರ್ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ ನಾನು 6,60,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,60,000 ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡೆಡ್, ಶೋರೂಮ್ ಅಲ್ಲಿ ಚೆಕ್ ಮಾಡ್ಸ್ಕೊಂಡು ತಗೋಬಹುದು. ನೋಡ್ತಾ ಇರ್ಬೋದು 6,60,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಆದ್ರೆ ಇದನ್ನ ಎಷ್ಟಕ್ಕೆ ಲೋನ್ ಮಾಡಿಸ್ಕೊಡ್ತಾರೆ? 5 lakhs ಲೋನ್ ಮಾಡಿಸ್ಕೊಡ್ತೀನಿ ಸರ್. 5 ಲಕ್ಷ 6,60,000 ಪ್ರೈಸ್ ನ ಹೇಳಿ ಅದ್ರಲ್ಲಿ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಸಿಬಿಲ್ ಸ್ಕೋರ್ ಎಲ್ಲ ಡಾಕ್ಯುಮೆಂಟೇಶನ್ ಚೆನ್ನಾಗಿದ್ರೆ 5.5 ಲೋನ್ ಮಾಡಿಸ್ಕೊಡ್ತೀನಿ ಬನ್ನಿ. 5.5 ಲಕ್ಷನೇ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಗಾಡಿ ಇಲ್ಲಿ ನಮ್ಮ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ, K01 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಸಿಂಗಲ್ ಓನರ್ ವಿ ವರ್ಷನ್ 2015 ಸಿಂಗಲ್ ಓನರ್ ವಿ ವರ್ಷನ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ ಇದ್ರದ್ದು. ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು 1,71,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 15 ವಿ ವರ್ಷನ್, ಶೋರೂಮ್ ರೆಕಾರ್ಡೆಡ್. ನಿಮಗೆ ಗಾಡಿಯಲ್ಲಿ ಏನು ಚೇಂಜಸ್ ಆದ್ರೂ ಇರಲಿ ಆ ಥರ ಏನೂ ಇಲ್ಲ. ವಿ ವರ್ಷನ್ ಆದ್ರಿಗಿಂತ ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 12.5 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಇದು ಮೈಗ್ರೇಟೆಡ್ ವೆಹಿಕಲ್ ಪ್ಲಸ್ ನಿಮಗೆ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ 11.5 11.5ಗೆ ಕ್ಲೋಸ್ ಮಾಡಿ ಕೊಡ್ತೀನಿ. ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡೆಡ್, ಪಕ್ಕಾ ಗ್ಯಾರಂಟಿ. ಓಕೆ ನೋಡ್ತಾ ಇರ್ಬೋದು 11,50,000 ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ನಾನು ಒಳಗಡೆ ತೋರ್ಸೋಕ್ಕಲ್ಲ, ಇಲ್ಲಿ ತುಂಬಾ ಗಾಡಿ ಇರೋದ್ರಿಂದ ವಿಡಿಯೋ ಲೆಂತ್ ಆಗುತ್ತೆ ಅಂತ ಜಸ್ಟ್ ಸ್ಪೆಸಿಫಿಕೇಶನ್ ಮತ್ತೆ ಪ್ರೈಸ್ನ ಹೇಳ್ತಿದ್ದೀವಿ. ನಂಬರ್ ಹಾಕಿರ್ತಾರೆ, ನನಗೆ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ ಪ್ಲಸ್ ಇನ್ನೊಂದ್ಸತಿ ನಾನು ಹೇಳ್ತೀನಿ, ಪ್ಲಸ್ ಫೋಟೋಸ್ ಇಂಟೀರಿಯರ್ ಎಲ್ಲ ಫೋಟೋಸ್ ಶೇರ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಹೇಂದ್ರ XUV 500 ಇದೆ, K51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ 2019 ಮಾಡಲ್. ಓಕೆ 2019 ಸಿಂಗಲ್ ಓನರ್, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ವಿತ್ 11 lakh ಐಡಿ ವ್ಯಾಲ್ಯೂ, 11 ಲಕ್ಷ ಐಡಿ ವ್ಯಾಲ್ಯೂ. 2019 ಸಿಂಗಲ್ ಓನರ್, 1,22,000 ಗಾಡಿ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಪ್ಲಸ್ ಇದ್ರದ್ದು ಗಾಡಿ ನಂಬರ್ ಬಂದ್ಬಿಟ್ಟು ನಿಮಗೆ ಸೆಲೆಕ್ಟೆಡ್ ನಂಬರು 2626. ಹಾ ಸರ್, ಸೆಲೆಕ್ಟೆಡ್ ನಂಬರು. ನಿಮ್ಗೆ ಏನಿದು ತಗೊಂಡು ಹೋಗ್ಬಿಟ್ಟು ಒಂದು ಆಯಿಲ್ ಚೇಂಜ್, ಒಂದು ಜನರಲ್ ಸರ್ವಿಸ್ ಮಾಡ್ಸ್ಕೊಂಡು ಹೊಡ್ಬೇಕು. ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 15.5 ಲಕ್ಷ ಹೇಳ್ತಾ ಇದ್ದಾರೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಅದು ಇದೆ ಸರ್. ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ 14.5 ಲಕ್ಷ ಫುಲ್ ಫೈನಲ್. ಇದು ಫ್ಲಾಟ್ ಟು ಫ್ಲಾಟ್ 1 ಲಕ್ಷ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಸರ್? ಹಾಗಾದ್ರೆ ಫ್ಲಾಟ್ ಟು ಫ್ಲಾಟ್ 1 ಲಕ್ಷ ಡಿಸ್ಕೌಂಟ್, 1 ಲಕ್ಷ ಡಿಸ್ಕೌಂಟ್ ಬರೀ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ. ನೋಡ್ತಾ ಇರ್ಬೋದು ವ್ಯೂವರ್ಸ್ಗೆ 1 ಲಕ್ಷ ಡಿಸ್ಕೌಂಟ್ ನ ಕೊಡ್ತಿದ್ದಾರೆ ನಮ್ಮ ರೋಹಿತ್ ಸರ್. 14,50,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ಶೂರೆನ್ಸ್ ಕೂಡ ನೆಕ್ಸ್ಟ್ ಇಯರ್ ಫೆಬ್ರವರಿ 26 ಫೆಬ್ರವರಿ ಗಂಟ ರನ್ನಿಂಗ್ ಇದೆ. ಇನ್ನೂ 1 ವರ್ಷ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಆಯಿಲ್ ಚೇಂಜ್ ಒಂದು ಮಾಡಿಸ್ಕೊಂಡ್ರೆ ಇನ್ನೇನು ಕಂಪ್ಲೇಂಟ್ ಇಲ್ಲ ಗಾಡಿದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai Creta ಇದೆ, K51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2015 ಸಿಂಗಲ್ ಓನರ್. ಓಕೆ 1,27,000 1,27,000 ಗಾಡಿ ಓಡಿದೆ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 2015 ಸಿಂಗಲ್ ಓನರ್, 1.6 SX ಆಪ್ಷನಲ್ 6 ಏರ್ ಬ್ಯಾಗ್, 6 ಏರ್ ಬ್ಯಾಗ್, ಫುಲ್ಲಿ ಟಾಪ್ ಎಂಡ್ ಇದು. ಓಕೆ ನಿಮಗೆ 1,27,000 ಜಿನ್ಯಾನ ಓಡಿರೋದು ಪಕ್ಕಾ ಗ್ಯಾರಂಟಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 9,30,000, 9,30,000 ಮೈಗ್ರೇಟೆಡ್ ವೆಹಿಕಲ್ ಇದು. ಓಕೆ ಏನಿದೆ ನಾವು ಹೇಳ್ಬಿಟ್ಟು ಒರಿಜಿನಲ್ KA ವೆಹಿಕಲ್ ಅಂದ್ರೆ KA ವೆಹಿಕಲ್, ಮೈಗ್ರೇಟೆಡ್ ಅಂದ್ರೆ ಮೈಗ್ರೇಟೆಡ್. ನಮ್ಮ ಹತ್ರ ಮೈಗ್ರೇಟೆಡ್ ಇದ್ರು ಸಿಂಗಲ್ ಓನರೇ ಮ್ಯಾಕ್ಸಿಮಮ್ ಇರುತ್ತೆ. ಸೆಕೆಂಡ್ ಓನರ್, ಥರ್ಡ್ ಓನರ್ ನಮ್ಮ ಹತ್ರ ಸಿಗಲ್ಲ. ಸಿಂಗಲ್ ಓನರ್ ವೆಹಿಕಲ್ 9,30,000 ಹೇಳ್ತಾ ಇರೋದು. ಓಕೆ ಬನ್ನಿ, ನಾನು 8,60,000 ಮುಗಿಸ್ಕೊಡ್ತೀನಿ. 8,60,000 ಫ್ಲಾಟ್ ಟು ಫ್ಲಾಟ್ 70,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಬಿಗ್ಗೆಸ್ಟ್ ಡಿಸ್ಕೌಂಟ್ನೇ ಕೊಡ್ತಾ ಇದ್ದಾರೆ ಹೊಸ ಶೋರೂಮ್ ಓಪನ್ ಆದ್ಮೇಲೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು 8,60,000 ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ಕ್ರೆಟಾ ಆಗಿರುತ್ತೆ, ಮೈಗ್ರೇಟೆಡ್ ವೆಹಿಕಲ್ ಅಂತಾನು ಹೇಳ್ತಿದ್ದಾರೆ. ತುಂಬಾ ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲಿಲ್ಲ, ತುಂಬಾ ಫ್ರೆಶ್ ಆಗಿ ಗಾಡಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊ ಬರ್ಬೋದು. ವಿತ್ ಶೋರೂಮ್ ಕಂಡೀಷನ್ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ಗಾಡಿ. 6 ಏರ್ ಬ್ಯಾಗ್ಸಾ? 6 ಏರ್ ಬ್ಯಾಗ್ಸ್ ನೋಡ್ತಾ ಇರ್ಬೋದು ಗಾಡಿ. 6 ಏರ್ ಬ್ಯಾಗ್ಸ್, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ರೆನಾಲ್ಟ್ ಡಸ್ಟರ್ ಇದೆ, K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2013 ಸಿಂಗಲ್ ಓನರ್, 85 ಆಪ್ಷನಲ್, 85 PS ಇಂಜಿನ್ ಇದು. ಒಳ್ಳೆ ಮೈಲೇಜ್ ಕೊಡುತ್ತೆ.
ಖಂಡಿತ ಸರ್ 17+ ಮೈಲೇಜ್ ನಿಮಗೆ. ಓಕೆ, ಯಾಕಂದ್ರೆ ಇದು 85 PS ಇಂಜಿನ್, RXL ಆಪ್ಷನಲ್ ವೆಹಿಕಲ್. ನಿಮಗೆ A to Z ಫೀಚರ್ಸ್ ಮೀನ್ಸ್ 85 ಆಪ್ಷನಲ್ ಅಂದ್ರೆ ಮ್ಯಾಗ್ವಿಲ್, ಬ್ಯಾಕ್ ವೈಫರ್, ಡಿಫಾಗರ್, ಫ್ರಂಟ್ ಏರ್ ಬ್ಯಾಗ್, ABS, ನಿಮಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಇದರಲ್ಲಿ ನಿಮಗೆ ಪ್ರೈಸ್ ಬಂದ್ಬಿಟ್ಟು 4,80,000. 4,80,000 ಕೋಟ್ ಮಾಡ್ತಾರೆ ಪ್ರೈಸ್. ಕೋಟ್ ಮಾಡ್ತಾ ಇರೋದು. ಎಲ್ಲ ಆಫರು ಹೇಳಿ ಸರ್, ಆಫರ್ ಹೇಳಿ. 4,10,000ಕ್ಕೆ 13 ಸಿಂಗಲ್ ಓನರ್ ಡೆಸ್ಟರ್. 4,10,000ಕ್ಕೆ ಫ್ಲಾಟ್ ಟು ಫ್ಲಾಟ್ 70,000 ರೂಪೀಸ್ ಡಿಸ್ಕೌಂಟ್ ನ ಕೊಟ್ಬಿಟ್ಟು ಸಿಂಗಲ್ ಓನರ್ ಗಾಡಿ 2013 ಶಿಫ್ಟ್ ನಿಮಗೆ 4,10,000 ಸಿಗಲ್ಲ, ಡೆಸ್ಟರ್ ಸಿಗುತ್ತೆ. ನೋಡ್ತಾ ಇರಬಹುದು ಒಂದು ಕಾಂಪ್ಯಾಕ್ಟ್ SUV ನ ಸ್ವಿಫ್ಟ್ ರೇಟಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ರೋಹಿತ್ ಸರ್. K04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ, ಸಿಂಗಲ್ ಓನರ್ ಗಾಡಿ, ಚಾಕ್ಲೇಟ್ ಕಲರ್, ತುಂಬಾ ಅಟ್ರಾಕ್ಟಿವ್ ಆಗಿ ಗಾಡಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಶೋರೂಮ್ ಕಂಡೀಷನ್ ಅಲ್ಲೇ ಗಾಡಿನ ಮೇಂಟೈನ್ ಮಾಡಿದ್ದಾರೆ, ಹಳೆ ಕಸ್ಟಮರ್ ಕೂಡ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸಿಯಾಜ್ ಇದೆ, K03 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2014 ಸಿಂಗಲ್ ಓನರ್. 14 ಸಿಂಗಲ್ ಓನರ್. 2014 ಸಿಂಗಲ್ ಓನರ್. ನಿಮಗೆ ಸಿಯಾಜ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ VDI ಇದು. ಓಕೆ, VDI ಮೀನ್ಸ್ ಡೀಸೆಲ್ ವೆಹಿಕಲ್. VDI ಮಿಡಲ್ ವರ್ಷನ್ ಆಗಿರುತ್ತೆ. ನಿಮಗೆ ಮಾಮೂಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ನಿಮಗೆ ಇದ್ರಲ್ಲಿ ಫೆಸಿಲಿಟಿ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 5,10,000 ಹೇಳ್ತಾ ಇದ್ದಾರೆ. ಇದ್ರದ್ದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 4,80,000 ಆಗುತ್ತೆ. 4,80,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. K03 ರಿಜಿಸ್ಟರ್ಡ್ ವೆಹಿಕಲ್, ಒನ್ ಆಫ್ ದ ಬೆಸ್ಟ್ ಸಿಡಾನ್ ಗಾಡಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ಸಿಯಾಜ್ ಸಿಂಗಲ್ ಓನರ್ 2014 ಮಾಡೆಲ್. ಸಿಂಗಲ್ ಓನರ್ ಆಗಿರುತ್ತೆ, 2014 ಮಾಡೆಲ್. ನೋಡ್ತಿರ್ಬೋದು ಯಾರು ಸಿಯಾಜ್ ಒಬ್ರು ಒಂದು ಸಿಡಾನ್ ಗಾಡಿ ನೋಡ್ತಿರೋ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಫೋಟೋಸು, ಇಂಟೀರಿಯರ್ ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮತ್ತೊಂದು ಟೊಯೋಟೋ ಇನೋವಾ ಇದೆ, K18 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2012 ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್ ವಿ ವರ್ಷನ್ ಆಗಿದೆ. ಇದು ವಿ ವರ್ಷನ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 9 lakhs ಹೇಳ್ತಿದ್ದಾರೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 8.5 8.5 ಲಕ್ಷಕ್ಕೆ ಗಾಡಿ ಆಗುತ್ತೆ. ಇದು ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. 2012 ಸೆಕೆಂಡ್ ಓನರ್. 2012 ಸೆಕೆಂಡ್ ಓನರ್ ಆಗಿರುತ್ತೆ ಗಾಡಿ. K18 ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ, ಮೈಗ್ರೇಟೆಡ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ವಿ ವರ್ಷನ್ ಆಗಿರುತ್ತೆ. ವಿ ವರ್ಷನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್. ಇನೋವಾದಲ್ಲಿ ಇದು 12 ಅಲ್ಲಿ ಟಾಪ್ ಎಂಡ್ ಅಲ್ಲಿ. ಯಾಕಂದ್ರೆ ಆಮೇಲೆ ಟೈಪ್ 4 ಅಲ್ಲಿ ಬಂದ್ಬಿಟ್ಟು Z ವರ್ಷನ್ ಬರುತ್ತೆ. ಖಂಡಿತ ನೋಡ್ತಾ ಇರ್ಬೋದು. 8,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್ ಗಾಡಿ ಅಲ್ವಾ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮದೇ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ, K01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2012 ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ವಿತ್ ID ವ್ಯಾಲ್ಯೂ ಆಫ್ 4 lakh ಇದೆ. 4 ಲಕ್ಷ ID ವ್ಯಾಲ್ಯೂ ಇದೆ. 2012 ಸಿಂಗಲ್ ಓನರ್. VDI ವಿತ್ ABS ವೆಹಿಕಲ್, ಡೀಸೆಲ್ ಗಾಡಿ, 8 ಸೀಟರ್ ಇದು. ಆರಾಮಾಗಿ ನೀವು 8 ಜನ ಕೂತ್ಕೊಂಡು ಗಾಡಿಯಲ್ಲಿ ಹೋಗ್ಬೋದು. 18+ ಮೈಲೇಜ್ ಬರುತ್ತೆ ನಿಮಗೆ. ಟೈರ್ ಕಂಡೀಷನ್ 50% ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,14,000 114 ಶೋರೂಮ್ ರೆಕಾರ್ಡೆಡ್ ಗಾಡಿ. 5,60,000 ಹೇಳ್ತಾ ಇದ್ದಾರೆ. ನಿಮ್ಮ ಕಸ್ಟಮರ್ ಮೀನ್ಸ್ ನಿಮ್ಮ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಅವ್ರು ಬಂದ್ರೆ 5,20,000 ಕ್ಲೋಸ್ ಮಾಡ್ಕೊಡ್ತೀನಿ. 5,20,000ಗೆ ಒಂದು ಬೆಸ್ಟ್ XUV ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ವಿತ್ ಒರಿಜಿನಲ್ ನಂಬರ್. ಇದು ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂತಾನೆ ಹೇಳ್ತಿದ್ರೆ. ಆಯಿಲ್ ಸರ್ವಿಸ್ ಮಾಡಿಸ್ನ ಹಂಗೆ ಓಡಿಸಬಹುದಲ್ಲ ಸರ್? ಇಲ್ಲ, ನಾವು ಹೇಳಿದ್ರು ನೀವು ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು ಸರ್. ಹಂಗೆ ಹೇಳ್ತೀರಾ? ಓಕೆ, ನೋಡ್ತಾ ಇರ್ಬೋದು. K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಫೈನಲ್ ಟು ಫೈನಲ್ ಎಷ್ಟು ಕ್ಲೋಸ್ ಮಾಡ್ಕೊಡ್ತೀನಿ ಸರ್? ಈಗ 5,20,000 5,20,000 ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ. ಎಷ್ಟು ಲೋನ್ ಮಾಡಿಸ್ಕೊಡ್ತೀನಿ? 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಹಾಸನ್ ಡಿಸ್ಟಿಕ್, ಇವಾಗ ನಮ್ಮ ಶೋರೂಮ್ ಹಾಸನ್ ಡಿಸ್ಟಿಕ್ ಅಲ್ಲಿ ಇರೋದು ಅಂತಸ್ಕರ ಬೇಕಾದ್ರೆ ನೀವು ಹಾಸನದವ್ರು ಇದ್ರೆ ಒಂದು 3.5-4 ಲಕ್ಷ ಗಂಟನೂ ಲೋನ್ ಆಗುತ್ತೆ. ಮೇನ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ನೋಡ್ತಾ ಇರ್ಬೋದು. ಹಾಸನ್ ಲೋಕಲ್ ಏಟ್ ಬಂದ್ರೆ 4 ಲಕ್ಷದ ಗಂಟ ನಾನು ಲೋನ್ ಮಾಡಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. SUV ಸೆಗ್ಮೆಂಟ್ ಅಲ್ಲಿ ಲೋ ಬಜೆಟ್. ಅದು ಮಾರುತಿ ಸುಜುಕಿ ಎರ್ಟಿಗಾ. ಫುಲ್ ಮೈಲೇಜ್, ಮೈಂಟೆನೆನ್ಸ್ ಕೂಡ ಆರಾಮಲ್ವಾ ಸರ್ ಇದು? ಖಂಡಿತ ಸರ್. ಮಾರುತಿ ಸುಜುಕಿ ಚೀಪ್ ಅಂಡ್ ಬೆಸ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai ಕ್ರೆಟಾ ಇದೆ, K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಸಿಂಗಲ್ ಓನರ್. ಓಕೆ, ನಿಮಗೆ ಇದರಲ್ಲಿ ನಿಮಗೆ 1.6 SX ಇದು. SX ಆಪ್ಷನ್ 2 ಏರ್ ಬ್ಯಾಗ್, ಕೀ ಸ್ಟಾರ್ಟ್ ಆಗಿದೆ. ಇದು 2016 ಸಿಂಗಲ್ ಓನರ್. 2016 ಮಾಡೆಲ್ ಸಿಂಗಲ್. ಆಮೇಲೆ ಇದರಲ್ಲಿ ನಿಮಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಡೀಸೆಲ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 8,60,000 8,60,000 ಹೇಳ್ತಾ ಇದ್ದಾರೆ. ಫೈನಲ್ 8 ಲಕ್ಷಕ್ಕೆ ಆಗುತ್ತೆ. ಫೈನಲ್ ಟು ಫೈನಲ್ 8 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,60,000 ಆಗುತ್ತೆ. ಫ್ಲಾಟ್ 60,000 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. K05 ರಿಜಿಸ್ಟರ್ಡ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ವೈಟ್ ಕಲರ್, ಮಿಂಟ್ ಕಂಡೀಷನಲ್ಲೇ ಗಾಡಿನ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಎಲ್ಲಿ ಕೂಡ ಡೆಂಟ್, ಸ್ಕ್ರಾಚಸ್ಸು, ಇಲ್ಲಿ ನೋಡ್ತಿರೋ ಪ್ರತಿಯೊಂದು ಗಾಡಿನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಆಗಿರೋದ್ರಿಂದ ಮನೆ ಗಾಡಿಗಳು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿ ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ನಿಮ್ಮ ಹತ್ರ ಸರ್ವಿಸ್ ರೆಕಾರ್ಡ್ಗಳು ಸಿಗುತ್ತೆ ಸರ್ ಗಾಡಿ? ಖಂಡಿತ ಸರ್. ಸರ್ವಿಸ್ ಪಕ್ಕ ಅಂದ್ರೆ ಪಕ್ಕ ಅಂತ ಹೇಳ್ತೀವಿ. ಇವಾಗ ಪೂರ್ತಿ ಡೀಟೇಲ್ಸ್ ಅಂತೂ
ಹೇಳಕ್ಕಾಗಲ್ಲ. ಪೂರ್ತಿ ಡೀಟೇಲ್ಸ್ ಹೇಳಿದ್ರೆ 1 hour ಆಗ್ಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ಶಾರ್ಟ್ ಅಲ್ಲಿ ಗಾಡಿ ವಿತೌಟ್ ಓಪನ್ ನೀಟಾಗಿ ನಿಮಗೆ ಕಾಣ್ತಾ ಇದೆ. ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಇದು ಮಾಡ್ತೀನಿ. ಅಕಸ್ಮಾತ್ ನೀವು ಕಾಲ್ ಮಾಡಿದ್ರು ಬಿಸಿ ಬರುತ್ತೆ, ಒಂದು 5 ನಿಮಿಷದಲ್ಲಿ ರಿಟರ್ನ್ ಕಾಲ್ ಮಾಡ್ತೀನಿ. ತಲೆನೇ ಕೆಡ್ಸ್ಕೊಬೇಡಿ. 100% ನಿಮಗೆ ರೆಫರೆನ್ಸ್ ಮೀನ್ಸ್ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಓಕೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು i20 ಇದೆ, ಓಲ್ಡ್ ವರ್ಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2014 ಸಿಂಗಲ್ ಓನರ್ i20 ಆಸ್ಟಾ ಬಟನ್ ಸ್ಟಾರ್ಟ್ ಡೀಸೆಲ್ ವೆಹಿಕಲ್. ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ, ಫುಲ್ಲಿ ಟಾಪ್ ಅಂಡ್ ಗಾಡಿ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಇದು ಏನು ಪ್ರೈಸ್ ಕೋಟ್ ಮಾಡ್ತಿದ್ದಾರೆ ಸರ್? ಇದರಲ್ಲಿ ನಿಮಗೆ 4 ಹೊಸ ಟೈರ್ ಇದೆ, ಫ್ರೆಶ್ ಟೈರ್ಸ್ ಇದೆ, 99,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದು, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 2014 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇದ್ದಾರೆ. ಫೈನಲ್ ಪ್ರೈಸ್ 4,60,000, 4,60,000 ಮಾಡಿಸ್ಕೊಡ್ತೀನಿ. 4,60,000 ಒಂದು ಫುಲ್ಲಿ ಟಾಪ್ ಅಂಡ್ ಹ್ಯುಂಡೈ i20 2014 ಮಾಡೆಲ್ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್, 2012. ಓಕೆ ಬನ್ನಿ ಸರ್. ಓಕೆ, 2012 ಸಿಂಗಲ್ ಓನರ್ ಶಿಫ್ಟ್. ಓಕೆ, ಶಿಫ್ಟ್ ನೋಡಿ ಸರ್, ತೋರಿಸ್ತಾ ಇರ್ತೀನಿ ಇವಾಗ ಶಿಫ್ಟ್ಗಳೇ. ನೋಡ್ತಾ ಇರ್ಬೇಕು ನೀವು, ಪೂರ್ತಿ ವಿಡಿಯೋದಲ್ಲಿ ನೋಡ್ತಾ ಇರಿ. 2012 ಸಿಂಗಲ್ ಓನರ್ VDI. ಓಕೆ, 2012 VDI ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಸಿಲ್ವರ್ ಕಲರ್. ನಿಮಗೆ 90,000 ಗಾಡಿ ಓಡಿದೆ, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ, ಸಿಂಗಲ್ ಓನರ್ ಸರ್, ಸಿಲ್ವರ್ ಕಲರ್. ನೋಡ್ತಾ ಇರಿ ಗಾಡಿ, ನಿಮಗೆ 4 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಗಾಡಿನ. 4 ಲಕ್ಷಕ್ಕೆ ಟೈಪ್ 2 ನೋಡ್ತಾ ಇರ್ಬೋದು. ನಿಮ್ಗೊಂದು ಡೀಸೆಲ್ ಗಾಡಿನ ಸರ್? ಖಂಡಿತ ಅದೇ ಹೇಳ್ತಾರ ನಾನು. ಒಂದು ಸ್ವಿಫ್ಟ್ ಡೀಸೆಲ್ ಗಾಡಿ ಇದೆ, 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. KA05 ರಿಜಿಸ್ಟರ್ಡ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ತುಂಬಾ ಅಟ್ರಾಕ್ಟಿವ್ ಲುಕ್ ಅಲ್ಲಿ ಕೂಡ ಇದೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಅಥವಾ ಕಲರ್ ಡಿಮ್ ಅಲ್ಲಿ ಏನು ಇಲ್ಲ. ನಿಮಗೆ 4 ಫ್ರೆಶ್ ಟೈರ್ ಇದೆಯಲ್ಲ, ನೋಡ್ತಾ ಇರ್ಬೋದು. ಟೈರ್ ಕೂಡ ಫ್ರೆಶ್ ಟೈರ್ಸ್ ಇದೆ, 95 to 100% ಟೈರ್ ಅಂತಾನೆ ಹೇಳ್ಬೋದು. ಹಾಕ್ಸಿದ್ಮೇಲೆ ಓಡಿಸೇ ಇಲ್ಲ ಅನ್ಸುತ್ತೆ ಸರ್. ಏನ್ ಒಂದು 1000-2000 ಕಿಲೋಮೀಟರ್ ಓಡಿರ್ಬೋದು ಅಷ್ಟೇ. ಮತ್ತೊಂದು ಇಲ್ಲೊಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2016 ಸಿಂಗಲ್ ಓನರ್ ZDI ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ, ಟಾಪ್ ಅಂಡ್ ಬಟನ್ ಸ್ಟಾರ್ಟ್, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇರುತ್ತೆ ಇದರಲ್ಲಿ. ZDI ಪ್ಲಸ್ 16 ಸಿಂಗಲ್ ಓನರ್ ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ನಿಮಗೆ ಒಂದು 70 to 75% ಟೈರ್ ಕಂಡೀಷನ್ಸ್ ಕೂಡ ಇದೆ. ZDI ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋಂಥ ಫುಲ್ಲಿ ಲೋಡೆಡ್ ಗಾಡಿ ಆಗಿರುತ್ತೆ. ಡೈರೆಕ್ಟ್ ಪ್ರೈಸ್ನೇ ಕೇಳಬೇಕು, ಇದ್ರ ಬಗ್ಗೆ ಏನು ಎಕ್ಸ್ಟ್ರಾ ಫೀಚರ್ಸ್ ಕೇಳಕ್ಕೆ ಹೋಗ್ಬಾರ್ದು ಸರ್. ಸರ್ 8 ಲಕ್ಷ ಹೇಳ್ತಾರೆ. 8 ಲಕ್ಷ ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಎಷ್ಟು ಕೊಡ್ತೀರಾ ಹೇಳಿ ಸರ್? ನಮ್ಮ ಹೇಳಿ ಸರ್. ಬೇಡ ಸರ್, ನೀವು ಹೇಳಿ ನಮ್ಮ ವೀಕ್ಷಕರಿಗೆ. ನೀವು ಬಿಗ್ ಡಿಸ್ಕೌಂಟ್ ಕೊಡ್ತೀರಾ ನನಗೆ? 740 ಫೈನಲ್. 740, 60,000 ಡಿಸ್ಕೌಂಟ್ ಕೊಟ್ಟಿದ್ದಾರೆ. 7,40,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದು ZDI ಫುಲ್ಲಿ ಟಾಪ್ ಅಂಡ್ ಗಾಡಿ, ಒನ್ ಆಫ್ ದ SUV ಸೆಗ್ಮೆಂಟ್ನ XUV ಸೆಗ್ಮೆಂಟಲ್ಲಿ ಬಿಗ್ ಡಿಸ್ಕೌಂಟ್ ಗಾಡಿ ಅಂತಾನೆ ಹೇಳ್ಬೋದು. 7,40,000ಗೆ 2000 ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ 2016 ಸಿಂಗಲ್ ಓನರ್, 1,13,000 ಇದೆ, ಶೋರೂಮ್ ಮೇಂಟೆನೆನ್ಸ್ ಜಿನಿಯನ್ ಆಗಿ. ನೋಡಿ, ಇನ್ನು ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಸರ್, ಅದು ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಮಾರುತಿ ಸುಜುಕಿ ವ್ಯಾಗನಾರ್ ಇದೆ, ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2014 ರಿಜಿಸ್ಟರ್ಡ್ 14 ಸಿಂಗಲ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ನಿಮಗೆ 91,000 ಓಡಿದೆ. VXI ವ್ಯಾಗನರ್ 2014 ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್. ಒಂದು ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಸರ್? 375 ಹೇಳ್ತಾ ಇದೀವಿ ಕಸ್ಟಮರ್ಗೆ. ಸರ್ ನೆಗೋಷಿಯೇಟ್ ಏನು ಮಾಡಲ್ವಾ? ಡಿಸ್ಕೌಂಟ್ಸ್ ಏನು ಇಲ್ಲ ನಮ್ಮ ವ್ಯೂವರ್ಸ್ಗೆ? ಇಷ್ಟು ಗಾಡಿ ವೆಹಿಕಲ್ಸ್ ಡೀಟೇಲ್ಸ್ ಕೇಳಿದ್ದೀರಾ, ಇವಾಗ ನಿಮ್ಮ ಪ್ರೈಸ್ ಹೇಳಿ ಸರ್. ನೀವು ಎಷ್ಟು ಹೇಳ್ತೀರಾ ಅಷ್ಟಕ್ಕೆ ನಾನು ನಿಮಗೆ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿ ಕೊಡ್ತೀನಿ ಸರ್. ನಾನು ಆಮೇಲೆ ಬಿಗ್ ಡಿಸ್ಕೌಂಟ್ ಕೇಳ್ಬಿಡ್ತೀನಿ ಸರ್. ನೀವು ಎಷ್ಟು ಹೇಳ್ತೀರಾ ಅಷ್ಟು ನಾನು ಹೇಳಿದ್ದೆ ಫೈನಲ್ ಮಾಡ್ತೀರಾ ಈಗ? ಖಂಡಿತ. ಈ ಗಾಡಿನ ಬಂದ್ಬಿಟ್ಟು ನೀವು 3,75,000 ಪ್ರೈಸ್ ಕೊಟ್ ಮಾಡ್ತೀರಾ ಸರ್. ಈಗ ನಾನು ಒಂದು ಬಿಗ್ ಡಿಸ್ಕೌಂಟ್ ಕೊಡ್ತೀನಿ, ನೀವು ಎದುರಬಾರ್ದಾದ್ರೆ. ಎದ್ರದ್ ಸೀನೇ ಇಲ್ಲ ಹೇಳಿ ಸರ್. ನೀವು 50,000 ಡಿಸ್ಕೌಂಟ್ ಕೊಡ್ತೀರಾ ನೀವು ಹಾಗಾದ್ರೆ? 50,000ನಾ? 3 ಲಕ್ಷ ಚಿಕ್ಕ ಗಾಡಿ ಸರ್ ಇದು. ಅದಕ್ಕೆ ನಾನು ಚಿಕ್ಕದಾಗೆ ಕೇಳಿದ್ದು ಡಿಸ್ಕೌಂಟ್ 3,25,000 ಬಿಡಿ ಸರ್. ನಿಮ್ ಯೂಟ್ಯೂಬ್ ಫ್ಯಾಮಿಲಿ ಬಂದ್ರೆ 325 ಕ್ಲೋಸ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ಒಂದು ಬಿಗ್ಗೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು. ARL ಕಾರ್ಸ್ ಅಲ್ಲಿ 2014 ಮಾಡಲ್ ವ್ಯಾಗನ್ ಅವರು 3,25,000 ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಸರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai Santro ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2009 ಥರ್ಡ್ ಓನರ್, K13 ಪಾಸಿಂಗ್ ಆಗಿದೆ, ಹಾಸನ್ ಗಾಡಿ, ಮೈಗ್ರೇಟೆಡ್ ವೆಹಿಕಲ್, ಥರ್ಡ್ ಓನರ್ ಆಗಿದೆ, ಇನ್ಸೂರೆನ್ಸ್ ಎಕ್ಸ್ಪೈರ್. FC ಬಂದ್ಬಿಟ್ಟು 2030 ಗಂಟೆ ಇದೆ. 2030 ಗಂಟೆ FC ಇದೆ. 2009 175 ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಫೈನಲ್ ಪ್ರೈಸ್ 1.5 ಲಕ್ಷ, ಆಲ್ಟೋಕ್ಕಿಂತ ಕಡಿಮೆ. 1,50,000ಗೆ ಕ್ಲೋಸ್ ಮಾಡ್ಕೊಡ್ತೀರಾ? ಫೈನಲ್ 2009 ಮಾಡಲ್. ನೋಡ್ತಾ ಇರ್ಬೋದು. ಗಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿಲ್ಲ. ಇದು ಕಲೆ ಆಗಿರುತ್ತೆ, ಇನ್ನೇನು ಆಗಿರಲ್ಲ. ಸರ್ ನಮ್ದು ಹೊಸ ಶೋರೂಮ್ ಓಪನ್ ಆದಾಗ ಈ ಕಲೆ ಬಂದ್ಬಿಟ್ಟು ಗಮ್ಮಿಂದು ಇದು ಹೋಗುತ್ತೆ, ಟೆನ್ಷನ್ ಇಲ್ಲ. ಅದು ಬಲೂನ್ ಅನ್ಸಿದ್ ಗಮ್, ಡಬಲ್ ಟೇಪ್. ಕರೆಕ್ಟ್. ಓಕೆ. ನೋಡ್ತಾ ಇರ್ಬೋದು. K13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ.
ಮೈಗ್ರೇಟೆಡ್ ಅಲ್ವಾ ಸರ್ ಈ ಗಾಡಿ? ಮೈಗ್ರೇಟೆಡ್ ವೆಹಿಕಲ್ ನೋಡ್ತಾ 1.5 ಲಕ್ಷಕ್ಕೆ ಆಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಸರ್ ಎಲ್ಲ ಜೆನ್ಯೂನ್ ಆಗಿ ಹೇಳ್ತಾರೆ, ಮೈಗ್ರೇಟೆಡ್ ಅಂತ ಹೇಳ್ತಿದ್ದಾರೆ, ಟ್ಯಾಂಪರ್ ಅಂತಾನೆ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ಸ್ಟ್ರೈಟ್ ಟು ಸ್ಟ್ರೈಟ್ ವ್ಯವಹಾರ ಇರುತ್ತೆ, ಯಾವುದೇ ರೀತಿ ಕದ್ದು ಮುಚ್ಚಿ ಇಲ್ಲ ಸರ್. ಒಂದು ಹೆಸರು ಮಾರ್ಬೇಕಂದ್ರೆ ಬಹಳ ವರ್ಷ ಬೇಕು. ನಮ್ದು ಮಿನಿಮಮ್ ಅಂದ್ರೆ 10 ವರ್ಷದಿಂದ ಶೋರೂಮ್ ಇದೆ. ಆ ಹೆಸರು ಮಾಡಿರೋದು ಕೆಲವು ಸರ್ 2 ಶೋರೂಮ್ ಓಪನ್ ಮಾಡಿರೋದು. ಖಂಡಿತ ಕೆಡ್ಸ್ಕೋಬೇಕಂದ್ರೆ 2 ನಿಮಿಷ ಸಾಕು ಸರ್. ARL ಕಾರ್ ಶೋರೂಮ್ ಅಂದ್ರೇನೆ ಇಡೀ ಹಾಸನದಲ್ಲಿ ಒಂದು ಕ್ರಾಂತಿ ಇದೆ. ಹಂಗಾಗಿನೇ ನಿಮ್ಗೆ ಆ ಸಕ್ಸಸ್ ಇಂದಾನೆ 2 ಶೋರೂಮ್ ನ ಓಪನ್ ಮಾಡಿದೀರಾ. ಅದ್ರಲ್ಲಿ ಬಿಗ್ ಡಿಸ್ಕೌಂಟ್ಸ್ ಬೇರೆ ಕೊಡ್ತಾ ಇದೀರಾ. ಇನ್ನೊಂದು ಬಿಗ್ ಡಿಸ್ಕೌಂಟ್ ಕೊಡೋಣ. 2018 ಸಿಂಗಲ್ ಓನರ್ ವ್ಯಾಗನರ್ LXi 8 ಸಿಂಗಲ್ ಓನರ್ ವ್ಯಾಗನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಟೈರ್ ಕಂಡೀಷನ್ ಬಂದ್ಬಿಟ್ಟು ನಿಮಗೆ 70% ಇದೆ. ಕಸ್ಟಮರ್ ಪ್ರೈಸ್ ಮೀನ್ಸ್ ಕಸ್ಟಮರ್ 185 ಹೇಳ್ತಿದ್ದಾರೆ. ನಿಮ್ ಕಡೆಯಿಂದ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ 1,55,000 ಕ್ಲೋಸ್ ಮಾಡ್ಕೊಡೋಣ. 1,55,000 ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ಅದು 5,000 ಏನು ಕೊರೆ ಬಿಟ್ಬಿಡ್ತೀರಾ ಅದನ್ನ? 1,50,000 ಕ್ಲೋಸ್ ಮಾಡಕ್ ಟ್ರೈ ಮಾಡಿ. 1,50,000 ಕ್ಲೋಸ್ ಮಾಡಿದ್ರೆ ಆಗಲ್ಲ. 1,55,000 ಫೈನಲ್ ಸರ್. 1,55,000 ಏನಾ ಫೈನಲ್? ಡೈರೆಕ್ಟ್ ಕಸ್ಟಮರ್ ಗಾಡಿ ಆಗಿರೋದ್ರಿಂದ 1,55,000. 2008 ಸಿಂಗಲ್ ಓನರ್ ವೆಹಿಕಲ್, ಸೆಕೆಂಡ್ ಓನರ್ ಥರ್ಡ್ ಓನರ್ ಅಲ್ಲ, ಮೈಗ್ರೇಟೆಡ್ ಅಲ್ಲ, ಒರಿಜಿನಲ್ ನಂಬರ್ ಫುಲ್ ಪೂರ್ತಿ ಗಾಡಿ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಫುಲ್ಲಿ ಜೆನ್ಯೂನ್ ಗಾಡಿ, ಫುಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ಮೇಂಟೈನ್ ಮಾಡಿರೋದ್ರಿಂದ 1,55,000 ಕಡಿಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಆಲ್ಟೋ ಇದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರ ಡೀಟೇಲ್ಸ್ ಬಂದ್ಬಿಟ್ಟು 2009 ಸಿಂಗಲ್ ಓನರ್. ಓಕೆ. ಫ್ರೆಶ್ FC ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. 2030 ಗಂಟ FC ಇದೆ. ನೆಕ್ಸ್ಟ್ ಇಯರ್ ಫೆಬ್ರವರಿ ಗಂಟ ಇನ್ಶೂರೆನ್ಸ್ ಇದೆ. ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಹೇಳ್ಬೋದು. 9 ಸಿಂಗಲ್ ಓನರ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 2 ಲಕ್ಷ ಹೇಳ್ತಾ ಇದ್ದಾರೆ, 2 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್. ಫೈನಲ್ ಪ್ರೈಸ್ 1,80,000, 1,80,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್. ಮತ್ತೇನ್ ಬೇಕು ಹೇಳಿ? 5 ವರ್ಷ ಏನು ಮಾತಾಡಂಗಿಲ್ಲ FC ಗೆ. ನೋಡ್ತಾ ಇರ್ಬೋದು 1,80,000 ಪ್ರೈಸ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು 80 to 85% ಟೈರ್ ಕಂಡೀಷನ್ ಇದೆ. ಗಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಲೈನ್ ಕೂಡ ಇದೆ ಅಂತ ಹೇಳ್ಬೋದು. K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲೊಂದು ನಮ್ಮ ಮುಂದೆ ಮತ್ತೊಂದು ಟೊಯೋಟಾ ಇನೋವಾ ಇದೆ. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಅನ್ಸುತ್ತೆ. ಡಾಕ್ಟರ್ ಸಿಂಬಲ್ ಕೂಡ ಹಾಕ್ಸಿದ್ದಾರೆ ಇಲ್ಲಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2005 ಸಿಂಗಲ್ ಓನರ್ ಗಾಡಿ. 2005 ಸಿಂಗಲ್ ಓನರ್. ನಿಮಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 2 ಲಕ್ಷ ಗಾಡಿ ಓಡಿದೆ. 2005 ಸರ್. ಇವಾಗ 2005 15 2 ಲಕ್ಷ ಓಡಿರುತ್ತೆ. ಹೌದು ಸರ್. ನಿಮಗೆ ಇದು ಬಂದ್ಬಿಟ್ಟು 2005 ಅಲ್ವಾ? 2 ಲಕ್ಷ ಓಡಿರ್ಲೇಬೇಕು. ವಿ ವರ್ಷನ್ 7 ಸೀಟರ್ ಸಿಂಗಲ್ ಓನರ್. 4,80,000 ಕಸ್ಟಮರಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಫ್ಯಾಮಿಲಿಯಿಂದ ಬಂದ್ರೆ 4,40,000 ಕ್ಲೋಸ್ ಮಾಡ್ಕೊಡೋಣ. 4,40,000 ಒಂದು ಇನೋವಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 10-11 ಒಂದು 12-13ನೇ ಮಾಡಲ್ ಸ್ವಿಫ್ಟ್ ರೇಟಿಗೆ ಕೊಡ್ತಾ ಇದ್ದೀರಾ ಸರ್ ನೀವು ಇನೋವಾ? 7 ಸೀಟರ್ ಸಿಂಗಲ್ ಓನರ್ ಸರ್. ಇನ್ನೂ ಒಂದು 4-5 ಲಕ್ಷ ಕಣ್ಮುಚ್ಚಂಗ್ ಗಾಡಿ ಓಡಿಸಬಹುದಲ್ವಾ ಇದನ್ನ? ಈ ಟೊಯೋಟಾ ಕರೆಕ್ಟ್ ಆಗಿ ಮೇಂಟೆನ್ಸ್ ಮಾಡಿ ಇಂಜಿನ್ 10 ಲಕ್ಷ ಹೊಡಿದ್ರು ಏನು ಪ್ರಾಬ್ಲಮ್ ಬರಲ್ಲ. ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಡಾಕ್ಟರ್ ಓಡಿಸಿರ್ತಾರೆ. ಅದನ್ನು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅನ್ಸ್ಬೋದು. 2006 ಮಾಡಲ್ ಅಂತ ಅನ್ನಿಸ್ತಾನೆ ಇಲ್ಲ ಗಾಡಿ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. K01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು 2011 ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ. 2011 VXi ಪೆಟ್ರೋಲ್ ವೆಹಿಕಲ್ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000. ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. 2011 ಸೆಕೆಂಡ್ ಓನರ್. 3,25,000 ಹೇಳ್ತಿದ್ದಾರೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷಕ್ಕೆ ಆಗುತ್ತೆ. 2011 ಮಾಡಲ್ ರಿಡ್ಜ್ ನ 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಿರ್ಬೋದು ಗಾಡಿ ತುಂಬಾ ನೀಟ್ ಆಗಿ ಕ್ಲೀನ್ ಕಂಡೀಷನ್ ಆಗೇ ಇದೆ. ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಗಾಡಿಯಲ್ಲಿ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇನ್ಸೂರೆನ್ಸ್ ಏನಾದರೂ ಕಟ್ಕೊಡ್ತೀರಾ ಅಥವಾ ಕಸ್ಟಮರ್ ಕಟ್ಕೋಬೇಕು? ಅದ್ರ ಬಗ್ಗೆ ಹೇಗೆ ಸರ್? ಈಗ ಬನ್ನಿ ಸರ್ ಮಾಡ್ಕೊಡೋಣ. ಇನ್ಸೂರೆನ್ಸ್ ನೀವೇ ಮಾಡ್ಕೊಡೋಣ ಬನ್ನಿ ಸರ್. ನೋಡ್ತಿರ್ಬೋದು ಇನ್ಸೂರೆನ್ಸ್ ಕೂಡ ಕ್ಲೈಮ್ ಅಂದ್ರೆ ಇನ್ಸೂರೆನ್ಸ್ ಕೂಡ ಕಟ್ಟಿಬಿಟ್ಟು ಗಾಡಿನ ಕಸ್ಟಮರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು i10 ಗ್ರ್ಯಾಂಡ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಸಿಂಗಲ್ ಓನರ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದ್ರ ಬಗ್ಗೆ 2015 ಸಿಂಗಲ್ ಓನರ್ ಗ್ರ್ಯಾಂಡ್ i10 ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 60,000 ಗಾಡಿ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 5 ಲಕ್ಷ ಎಕ್ಸ್ಪೆಕ್ಟೇಷನ್ ಇದೆ. ಫೈನಲ್ 4,60,000 ಕ್ಲೋಸ್ ಆಗುತ್ತೆ. 4,60,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಮಿಚಿಲಿನ್ ಟೈರ್ ಹಾಕ್ಸಿದ್ದಾರೆ 4 ಕೂಡ. ಬಾಡಿ ಲೈನಲ್ಲಿ ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಆಸ್ಟಾ ವರ್ಷನ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಆ್ಯಂಡು ಪುಷ್ ಸ್ಟಾರ್ಟ್ ಬಟನ್, ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಕೂಡ ಲೋಡೆಡ್ ಆಗಿರುತ್ತೆ. ಏರ್ ಬ್ಯಾಗ್ 4 ಇರುತ್ತಲ್ಲ ಸರ್? 2 ಏರ್ ಬ್ಯಾಗ್ ಸರ್. 2 ಫ್ರಂಟ್ 2 ಏರ್ ಬ್ಯಾಗ್ ಕೂಡ ಇರುತ್ತೆ ಗಾಡೀಲಿ. ನೋಡ್ತಿರ್ಬೋದು
ಎಷ್ಟು ಪ್ರೈಸ್ನ ಕೊಟ್ಟು ಮಾಡ್ತೀರಾ ಸರ್? 5 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಮಾಡ್ತೀರಾ? 4,60,000. 4,60,000 ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ನಮ್ಮಲ್ಲಿ ಇಲ್ಲೊಂದು ವೋಲ್ಸ್ ವ್ಯಾಗನ್ ಪೋಲೋ ಇದೆ, ವೈಟ್ ಕಲರು, ನೋಡ್ತಿರೋದು ಮಿಂಟ್ ಕಂಡೀಷನಲ್ಲಿ ಗಾಡಿ ಇದೆ. ಪಡ್ಡೆ ಹುಡುಗರ ಹಾರ್ಟ್ ಬೀಟ್ ಅಂತ ಹೇಳ್ಬೋದು. ಪೋಲೋ K51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸರ್. ಇದಕ್ಕೆ ನೀವು ಬಿಗ್ಗೆಸ್ಟ್ ಆಫರ್ ಕೊಡಲೇಬೇಕು. ಪೋಲೋ ಯಾಕೆಂದ್ರೆ ಇದು ಯಾರು ವಯಸ್ಸಾಗಿರೋರು ಯಾರು ತಗೊಳ್ಳಲ್ಲ. ಒಂದು ಪ್ಯಾಷನೇಟ್ ಡ್ರೈವರ್ಸ್ ತಗೋತಾರೆ, ಇಲ್ಲಾಂದ್ರೆ ಹುಡುಗರು ತಗೋತಾರೆ. ನಾವು ನೀವು ಹುಡುಗರಾಗಿರೋದ್ರಿಂದ ಡಿಸ್ಕೌಂಟ್ ಗಾಡಿ. ಇದು 2011 ಸಿಂಗಲ್ ಓನರ್ ಪೋಲೋ. ನನ್ನ ಹತ್ರ 2013 GT ರೆಡ್ ಕಲರ್ ಇದೆ, ಡಬಲ್ ಡೋರ್ GT ಆಟೋಮೆಟಿಕ್ TSI. ಓಕೆ, ರೆಡ್ ಕಲರ್ ಸಿಂಗಲ್ ಓನರ್ ಮೈಸೂರು ವೆಹಿಕಲ್. ಓಕೆ, ಇದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ, ಅವಾಗ ನೋಡಿ. ನೀವು ಈಗ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಗಾಡಿ? ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ನೋಡ್ತಾ ಇರೋ ಸರ್ ಗಾಡಿನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಸಿಂಗಲ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 98,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ, ಇದ್ರ ನಿಮಗೆ ಟ್ರೆಂಡ್ ಲೈನ್ ಆಗಿರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,40,000 ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಆಫರ್ ಏನು ಇಲ್ಲ ಇದರಲ್ಲಿ. ಆಫರ್ ಇಲ್ಲ, ಇವಾಗ ನೀವೇ ಎಲ್ಲ ಹೇಳ್ಬಿಡ್ತಿದ್ರಲ್ಲ. ಇಲ್ಲ ಸರ್, ಆಫರ್ ಕೊಡ್ಲೇಬೇಕು. ಇದು ಓಡಿಸೋದು ಪ್ಯಾಷನೇಟ್ ಡ್ರೈವರ್. ಇದರಲ್ಲಿ ನಿಮಗೆ ಆಫರ್ 50,000 ಡಿಸ್ಕೌಂಟ್ ಹೋಗಿ ಸರ್. ಅಂದ್ರೆ ಫೈನಲ್ ಟು ಫೈನಲ್ ಎಷ್ಟು? 2,90,000. 2,90,000ಗೆ ಒಂದು ವೋಲ್ಸ್ ವ್ಯಾಗನ್ ಪೋಲೋನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ಮಿಂಟ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಏನು ಇಲ್ಲ. ಗಾಡಿ ಇಂಜಿನ್ ತುಂಬಾ ಕ್ವಾಲಿಟಿ ಇದೆ. ಫ್ರಂಟ್ ಕ್ಯಾಮ್ರಾ ಪ್ಲಸ್ ರಿವರ್ಸ್ ಕ್ಯಾಮ್ರಾ, ಎರಡೂ ಕ್ಯಾಮ್ರಾ ವಿತ್ ಆಂಡ್ರಾಯ್ಡ್ ಸಿಸ್ಟಮ್. ನೋಡ್ತಾ ಇರ್ಬೋದು, ಕಸ್ಟಮರ್ ಫ್ರಂಟ್ ಕ್ಯಾಮ್ರಾ ಕೂಡ ಹಾಕ್ಸಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಬಂದಿದೆ. ಇವೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಾರೆ. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 2,90,000ಗೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಡೀಸೆಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್ TSI. ಇದು ನಾರ್ಮಲ್ ಟ್ರೆಂಡ್ ಲೈನ್. ಇದು ಟ್ರೆಂಡ್ ಲೈನ್ ನಿಮಗೆ ಪೆಟ್ಟು ಬರ್ಲಿ ಅಂತ. ಓಕೆ, ಇದು ಟ್ರೆಂಡ್ ಲೈನ್ ಆಗಿರುತ್ತೆ, ಪೆಟ್ರೋಲ್ ವೆಹಿಕಲ್. ನೋಡ್ತಿರ್ಬೋದು, ಗಾಡಿ ಮಿಂಟ್ ಕಂಡೀಷನ್ ಇದೆ. ಇನ್ನೂ ನಿಮ್ಗೆ ಏನಾರ ತಗೋಬೇಕು, ಪ್ಯಾಷನೈಟ್ ಇದೆ, ಇನ್ನೂ ಡಿಸ್ಕೌಂಟ್ ಬೇಕು ಅಂದರೆ ನಾನು ಏನು ಹೇಳಲ್ಲ ಈ ವಿಡಿಯೋದಲ್ಲಿ, ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಡೀಸೆಲ್ ವೆಹಿಕಲ್ ಆಗಿರುತ್ತೆ. 2013 2013 ಸಿಂಗಲ್ ಓನರ್ VDI. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 83,000 ಗಾಡಿ ಓಡಿದೆ. ಓಕೆ, ನಿಮಗೆ ಟೈರ್ ಕಂಡೀಷನ್ ಬಂದ್ಬಿಟ್ಟು 70% ಟೈರ್ ಕಂಡೀಷನ್ ಇದೆ. ಓಕೆ, 3,75,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್. 3,40,000 ಫುಲ್ ಫೈನಲ್ ರೇಟ್. 3,40,000ಗೆ ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಮೆರೂನ್ ಕಲರ್ ಗಾಡಿ. ನೋಡ್ತಾ ಇರ್ಬೋದು, ಡಿಮ್ ಕೂಡ ಆಗಿಲ್ಲ ಗಾಡಿ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಎಷ್ಟು ಕ್ಲೋಸ್ ಮಾಡ್ತೀನಿ ಅಂದ್ರೆ ಸರ್ ಇದನ್ನ? 3,40,000. 3,40,000ಗೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ಕೂಡ ತುಂಬ ಮಿಂಟಾಗಿ ಮೇಂಟೈನ್ ಮಾಡಿದರೆ. ಇಂಟೀರಿಯರ್ ಫೋಟೋಸ್ ಎಲ್ಲ ನಿಮಗೆ ಬೇಕಂದರೆ ಸರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮಗೆ ವಾಟ್ಸಪ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai i20 ಓಲ್ಡ್ ವರ್ಷನ್ ಇದೆ. ಮತ್ತೊಂದು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಸಿಂಗಲ್ ಓನರ್, 2013 ಸಿಂಗಲ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 88,000 ನೋಡಿದೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಇದು ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,60,000. 3,60,000. 3,60,000. ಇದ್ರದ್ದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,20,000 ಫೈನಲ್ ಆಗುತ್ತೆ. 3,20,000ಕ್ಕೆ ಒಂದು i20ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು, ಗಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಗಾಡಿ, ಎಲ್ಲಿ ವೈಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲೂ ಡಿಮ್ ಅಂತ ಕಾಣಿಸಲ್ಲ, ಬಟ್ ಬಾಡಿ ಲೈನ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ಆಲ್ಟೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್. ಮೈಲೇಜ್ ವೆಹಿಕಲ್ ಹೌದು. 2010 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ, 2 ಲಕ್ಷ ಹೇಳ್ತಾ ಇದ್ದಾರೆ. 1,80,000 ಫೈನಲ್ ಆಗುತ್ತೆ. 2 ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾರೆ. 1,80,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಚಿಕ್ಕ ಗಾಡಿ ಆಗಿರೋದ್ರೆ ಚಿಕ್ಕ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ದೊಡ್ಡ ಗಾಡಿಗಳಿಗೆ ದೊಡ್ಡ ಡಿಸ್ಕೌಂಟ್ನೇ ಕೊಟ್ಟಿದ್ದಾರೆ. ಜಾಸ್ತಿ ಬಾರ್ಗೇನೆ ಮಾಡಬಾರ್ದು. ಆ ತರ ಇನ್ನೊಂದು ದೊಡ್ಡ ಆಫರ್. ಓಕೆ, ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡ್ತಾ ಇದ್ದೀರಾ? ಹಂಗಾರೆ ಎಲ್ಲರೂ ವೆಯ್ಟ್ ಮಾಡಬೇಕು ನೆಕ್ಸ್ಟ್ ವಿಡಿಯೋಗೆ. ಯಾಕೆಂದ್ರೆ ಅವ್ರದ್ದು ಒಂದು ಸ್ಪೆಷಲ್ ಎಡಿಷನ್ ಗಾಡಿನೂ ಬರುತ್ತೆ ಮೈಸೂರ್ದು. ನೆಕ್ಸ್ಟ್ ಅದರಲ್ಲಿ ಇನ್ನೂ ಒಳ್ಳೆ ಗಾಡಿಗಳದ್ದು ಒಳ್ಳೆ ಪ್ರೈಸಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೋದು. ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದ್ರ ಡೀಟೇಲ್ಸ್ 2010 ಸಿಂಗಲ್ ಓನರ್. ಓಕೆ, ಶಿಫ್ಟ್ LXi ಪೆಟ್ರೋಲ್ ಸಿಂಗಲ್ ಓನರ್. ಓಕೆ, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ, 2010. ಓಕೆ, ಪೆಟ್ರೋಲ್ ವೆಹಿಕಲ್. ಓಕೆ, ಪ್ರೈಸ್ ಬಂದ್ಬಿಟ್ಟು 2,85,000 ಹೇಳ್ತಾ ಇದ್ದಾರೆ. ಓಕೆ, ಫೈನಲ್ 2.5 ಆಗುತ್ತೆ ಸರ್. 2,50,000ಕ್ಕೆ ಒಂದು ಸಿಲ್ವರ್ ಗಾಡಿ, ಅದು ಪೆಟ್ರೋಲ್ ವೆಹಿಕಲ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಅಲ್ವಾ ಸರ್ ಸ್ವಿಫ್ಟ್? ಖಂಡಿತ ಸರ್, ಸಿಂಗಲ್ ಓನರ್ ಅಲ್ವಾ. ಆಮೇಲೆ ಪ್ಲಸ್ 10 ಆಮೇಲೆ ನಿಮಗೆ ಮಾಡೆಲ್ ಗಾಡಿನೂ ಸಿಗುತ್ತೆ. ಮೈಗ್ರೇಟೆಡ್ ವೆಹಿಕಲ್ ಒಂದು ಆಗಿರುತ್ತೆ ಅಷ್ಟೇ. ಮೈಗ್ರೇಟೆಡ್ ಒಂದು ವೆಹಿಕಲ್ ಆಗಿರುತ್ತೆ. ನೋಡ್ತಿರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದು ಸ್ವಿಫ್ಟ್ ಅಂದಮೇಲೆ ಆಲ್ಮೋಸ್ಟ್ ಪೆಟ್ರೋಲ್ ಡೀಸೆಲ್ ಎಲ್ಲ ಗಾಡಿಗಳು 15 ರಿಂದ 18 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಖಂಡಿತ ಬರುತ್ತೆ ಸರ್.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು Hyundai i10 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2013 ಸೆಕೆಂಡ್ ಓನರ್ ಆಗಿದೆ, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 57,000 ಓಡಿದೆ, ಪೆಟ್ರೋಲ್ ಸ್ಪೋರ್ಟ್ಸ್ ಗಾಡಿ ಇದು. ಸಾರಿ, ಇದು ಮ್ಯಾಗ್ನಾ. 2013 ಸೆಕೆಂಡ್ ಓನರ್. 2013 ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ 3 ಲಕ್ಷ ಹೇಳ್ತಾ ಇದ್ದಾರೆ. ಓಕೆ. 13 ಮಾಡಲು, K46 ಪಾಸಿಂಗು, ಮೈಗ್ರೇಟೆಡ್ ವೆಹಿಕಲ್. ಓಕೆ. ನಿಮ್ಮ ಫ್ಯಾಮಿಲಿಯಿಂದ ಬಂದರೆ, ನಿಮ್ಮ ಸಬ್ಸ್ಕ್ರೈಬರ್ ಬಂದರೆ 2,75,000 2,75,000 ಕ್ಲೋಸ್ ಮಾಡಿಕೊಡ್ತೀನಿ. ನೋಡ್ತಾ ಇರ್ಬೋದು 2,75,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ, ಒಂದು ಸ್ಯಾಂಟ್ರೋ ಅಥವಾ ಆಲ್ಟೋ ಹೋಗೋದ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. i20ಗೆ ಹೋಗೋದು ಹೌದಲ್ವ ಸರ್? 75,000 ತಗೊಬನ್ನಿ, 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 75,000 ತಂದರೆ ಗಾಡಿನ 2 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ಸರ್ ಹೇಳ್ದಂಗೆ ಒಂದು ಸ್ಯಾಂಟ್ರೋನೋ ಆಲ್ಟೋಗೋ ಹೋಗೋದಕ್ಕಿಂತ ಒಂದು ಲಕ್ಸುರಿ ಸೆಗ್ಮೆಂಟಲ್ಲಿ ಮಿಡಲ್ ಕ್ಲಾಸ್ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ನಿಮಗೆ ಆರಾಮಾಗಿ ಫೆಸಿಲಿಟಿ ಸಿಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಗಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದರೆ. ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಇದಾಯ್ತಲ್ಲ, ಇಲ್ಲೊಂದು ಮತ್ತೊಂದು ವ್ಯಾಗನಾರ್ ಇದೆ, ಮಾರುತಿ ಸುಜುಕಿ ವ್ಯಾಗನಾರ್. ಇದು ಕೂಡ ಕ್ಲಾಸ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಸರ್ರಿಗೆ ಸಿಲ್ವರ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲ್ವರ್ ಗಾಡಿ, ಸಿಲ್ವರ್ ವೈಟ್, ಯಾವ್ದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೇ ಅಲ್ವಾ ಸರ್? ಮ್ಯಾಕ್ಸಿಮಮ್ ಸಿಲ್ವರ್ ಕೇಳ್ತಾರೆ, ವೈಟ್ ಕೇಳ್ತಾರೆ, ಆಮೇಲೆ ಬಂದ್ಬಿಟ್ಟು ಗ್ರೇ ಕಲರ್. ನಾನು ಇಟ್ಟಿದ್ದೀನಿ, ನೀವು ಬರಬೇಕು, ತಗೋಬೇಕು. ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಒಳ್ಳೆ ಶೈನಿಂಗ್ ಹೊಡಿತಿದೆ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಸೆಕೆಂಡ್ ಓನರ್. ಓಕೆ. 2010 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತಾ ಇದ್ದಾರೆ. ಫೈನಲ್ ಬಂದ್ಬಿಟ್ಟು 2,20,000 ಕ್ಲೋಸ್ ಆಗುತ್ತೆ. 2,20,000ಕ್ಕೆ ಒಂದು ವ್ಯಾಗನಾರ್ ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. VXI ಪೆಟ್ರೋಲ್ ವರ್ಷನ್ ಗಾಡಿ ಆಗಿರುತ್ತೆ. ಯಾವ ಮಾಡೆಲ್ ಅಂದ್ರಿ ಸರ್ ಇದು? 2010 ಸರ್, ಸೆಕೆಂಡ್ ಓನರ್. 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. 2,20,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾನೇ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಗಾಡಿ ಮೇಲೆ ಎಲ್ಲೂ ಕಾಣಿಸ್ತಿಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಹೋಂಡಾ ಸಿಟಿ ಇದೆ, K17 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರ ಡೀಟೇಲ್ಸ್ ಬಂದ್ಬಿಟ್ಟು 2014 ಸೆಕೆಂಡ್ ಓನರ್. ಓಕೆ. 2014 ಸೆಕೆಂಡ್ ಓನರ್ ವಿತ್ ಸನ್ರೂಫ್ ವೆಹಿಕಲ್. ನಾವು ಸನ್ರೂಫ್ ಕೂಡ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. VX ವೇರಿಯಂಟ್ ಬಂದ್ಬಿಟ್ಟು ಇದು ಮ್ಯಾಗ್ವಿಲ್, ನಿಮಗೆ ಆಫ್ಟರ್ ಮಾರ್ಕೆಟ್ ಫಿಟೆಡ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಬಟನ್ ಸ್ಟಾರ್ಟ್ ಆಗಿರುತ್ತೆ. ನಿಮಗೆ VX ಅಂದ್ರೆ ನಾರ್ಮಲಿ ನಿಮಗೆ ಗೊತ್ತಿರುತ್ತೆ, ವಿತ್ ಸನ್ರೂಫ್ ಮ್ಯಾಗ್ವಿಲ್ಸ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಇದಿರುತ್ತೆ ಮ್ಯಾಗ್ವಿಲ್ಸ್. ಬಟನ್ ಸ್ಟಾರ್ಟ್ ಪ್ಲಸ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ABS, ಡುವೆಲ್ ಏರ್ ಬ್ಯಾಗು, ನಿಮಗೆ ಫೋಲ್ಡಿಂಗ್ ಮಿರರ್ಸ್, ಇದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 5,30,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಒಂದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಒಂದು ಹೋಂಡಾ ಸಿಟಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾಡೆಲ್ ಅಂತ ಹೇಳಿದ್ರಿ ಸರ್? 14 ಸೆಕೆಂಡ್ ಓನರ್, ಡೀಸೆಲ್. 2014 ಸೆಕೆಂಡ್ ಓನರ್ ಆಗಿರುತ್ತೆ, ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಆಗಿದೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಅಂತ ಹೇಳ್ಬೋದು. ಸನ್ರೂಫ್ ಇಂದ ಹಿಡಿದು ಕಾಲಲ್ಲಿರೋ ಮ್ಯಾಗ್ವಿಲ್ ವರ್ಗು ಗಾಡಿ ಫುಲ್ಲಿ ಲೋಡ್ ಆಗಿದೆ. ಗಾಡಿ ಜಸ್ಟ್ ಟೇಕ್ ಇಟ್ ಡ್ರೈವ್ ಗಾಡಿ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಮಿಡಲ್ ಕ್ಲಾಸ್ ಲಕ್ಸುರಿ ಸೆಗ್ಮೆಂಟ್ ಗಾಡಿ ಅಂತಾನೆ ಹೇಳ್ಬೋದು. ಆ ರೀತಿ ಫುಲ್ಲಿ ಲೋಡೆಡ್ ಆಗಿದೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai ಕ್ರೆಟಾ ಇದೆ, K03 ರಿಜಿಸ್ಟರ್ಡ್ ವೆಹಿಕಲ್, ರೆಡ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು 2018 ಮಾಡೆಲ್ ಗಾಡಿ. ಇದು 2018 ಸಿಂಗಲ್ ಓನರ್ ಆಗಿರುತ್ತೆ. ಇದು 1.4 ಆಗಿರುತ್ತೆ ನಿಮಗೆ. ಓಕೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಇದ್ರದ್ದು 1,26,000 ಗಾಡಿ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ. ಡೀಸೆಲ್ ವೆಹಿಕಲ್, 2018 ಸಿಂಗಲ್ ಓನರ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 8,60,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ 8,20,000 ಕ್ಲೋಸ್ ಆಗುತ್ತೆ. 8,20,000ಕ್ಕೆ ಒಂದು ಡೀಸೆಲ್ ಕ್ರೆಟಾನ ಕೊಡ್ತೀನಿ ಅಂತ ಹೇಳ್ತಿದ್ರೆ. 2018 ಮಾಡಲು, 2018 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು. ಲೋನ್ ಕೂಡ ಆಗುತ್ತೆ. ಲೋನ್ ಎಷ್ಟು ಗಂಟೆ ಲೋನ್ ಮಾಡಿಸ್ಕೊಡ್ತೀರಾ ಸರ್ ಇದಕ್ಕೆ? 6 ಲಕ್ಷ ಸಾಕಾ? ಇನ್ನೊಂದು 50,000. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದೆ. 6,50,000 ಗಂಟೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಎಲ್ಲ ಗಾಡಿಗಳನ್ನ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಸರ್ವಿಸ್ ಕೂಡ ಹಿಸ್ಟ್ರಿ ಕೂಡ ಎಲ್ಲದರಲ್ಲೂ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಬಡೂರ್ ಬಾದಾಮಿ ಓಮಿನಿ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಬಡೂರ್ ಬಾದಾಮಿ ಹೇಳ್ಬೋದು, ಇದೇ ಬಾದಾಮಿ ನಮಗೂ ನಡೆಸ್ತಾ ಇರೋದು. ಓಮಿನಿ 2014 ಸೆಕೆಂಡ್ ಓನರ್, 8 ಸೀಟರ್ ವಿತ್ ಫ್ರಂಟ್ ಬಂಪರ್, ಕ್ಯಾರಿಯರ್, ವೈಟ್ ಕಲರ್ ಆಗಿರುತ್ತೆ. ನಿಮಗೆ 14ನೇ ಮಾಡಲು, ಸೆಕೆಂಡ್ ಓನರ್. ಲಿಯಬಿಲಿಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಗಸ್ಟ್ ಗಂಟ 71,000 ಗಾಡಿ ಓಡಿದೆ. 8 ಸೀಟರ್ ಆಗಿರುತ್ತೆ, ವೈಟ್ ಕಲರ್ ಆಗಿರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 2,75,000 ಕೋಟಿಂಗ್. ಓಕೆ. ಫೈನಲ್ ಏನು ಹೇಳಿ? 2,35,000. 2,35,000ಕ್ಕೆ ಒಂದು ಓಮಿನಿನ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವ್ರ ಹತ್ರ 3 ಓಮಿನಿ ಇದೆ. 3 ಕೂಡ 8 ಸೀಟರ್ ರಿಜಿಸ್ಟರ್ಡ್ ಅಲ್ವಾ ಸರ್? ಖಂಡಿತ ಸರ್. ಇದು 2000 ಇನ್ನೂ 2 ಓಮ್ನಿ ಬರುತ್ತೆ, 16 ಮತ್ತೆ 17.
ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರೆ. ನೋಡ್ತಾ ಇರ್ಬೋದು 2014 ಮಾಡಲ್ ಆಫ್ಟರ್ ಮಾರ್ಕೆಟ್ ಬಂಪರ್ ಕೂಡ ಹಾಕ್ಸಿದ್ದಾರೆ, ಇದು ಟಾಪ್ ಕೂಡ ಹಾಕ್ಸಿದ್ದಾರೆ. ನೋಡ್ತಾ ಇರ್ಬೋದು ಕ್ಯಾರಿಯರ್ ಕೂಡ ಇದೆ ಗಾಡಿಯಲ್ಲಿ. ಗಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೈಟ್ ಕಲರ್ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನಿಮಗೆ 80 to 85% ಟೈರ್ ಕಂಡೀಷನ್ ಇದೆ. ಎಲ್ಲ ಡಾಕ್ಯುಮೆಂಟು ಇದರಲ್ಲಿ ರನ್ನಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 2011 2011 ಸೆಕೆಂಡ್ ಓನರ್, ಎರಡನೇ ಓನರ್ ಆಗಿರುತ್ತೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. 63,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್, ಇಂಜಿನ್, ಪೆಟ್ರೋಲು, ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,35,000. 3,35,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ. 2011 ಮಾಡಲ್ ಸ್ವಿಫ್ಟ್ ಆಗಿರುತ್ತೆ, ಪೆಟ್ರೋಲ್ ಗಾಡಿ, ವೈಟ್ ಕಲರ್. ನೋಡ್ತಿರ್ಬೋದು ಮಿಂಟ್ ಕಂಡೀಷನ್ ಆಗಿರುತ್ತೆ. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಅತ್ತಿಗೆ. ಫುಲ್ ಫೈನಲ್ ಸರ್, 3 ಲಕ್ಷಕ್ಕೆ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಗಾಡಿನೇ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದು 2011 ಮಾಡೋರು. ಫೇಸ್ ಲಿಫ್ಟ್ 2011 ಇಂದಾನೆ ಅಲ್ವಾ ಸರ್ ಬಂದಿದ್ದು? ನವೆಂಬರ್ ಡಿಸೆಂಬರ್ ಇಂದ ಸರ್. ಓಕೆ, ನೋಡ್ತಾ ಇರ್ಬೋದು ಗಾಡಿನೂ ಕೂಡ ತುಂಬಾನೇ ಮಿಂಟ್ ಕಂಡೀಷನ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಯಾರ ಇಂಟೀರಿಯರ್ ಕೂಡ ನೋಡಬೇಕು ಅಂದ್ರೆ ಸರ್ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಫೋಟೋಗಳನ್ನ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಮತ್ತೊಂದು ನಮ್ಮ ಮುಂದೆ ಇಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2012 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 64,000 ಗಾಡಿ 64,000 ಗಾಡಿ ಓಡಿರುತ್ತೆ. ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಮೀಟರ್ ಎಲ್ಲ ಪಕ್ಕ ಇರುತ್ತೆ. ಇನ್ಸೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ. ಬೇರೆ ಎಲ್ಲ ನಿಮಗೆ ಗಾಡಿ ಕಂಡೀಷನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, 12 ಟೈಪ್ 2 ವೆಹಿಕಲ್ ಇದು. ಓಕೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4,10,000 ಹೇಳ್ತಾ ಇದ್ದಾರೆ. ಓಕೆ. ಫೈನಲ್ 3,80,000 ಮಾಡ್ಕೊಡಿ. 3,80,000 ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 2012 ಮಾಡಲ್ ಗಾಡಿ ಇದಾಗಿರುತ್ತೆ, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಲೈನ್ ಕೂಡ ತುಂಬಾನೇ ಮಿಂಟ್ ಕಂಡೀಷನ್ ಆಗಿದೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಗ್ರೇ ಕಲರ್ ಗಾಡಿ. ಸರ್ ನಿಮ್ಮ ಹತ್ರ 2010 ಇಂದ ಹಿಡಿದು 15 ವರೆಗೂ ಸ್ವಿಫ್ಟ್ ಕಲೆಕ್ಷನ್ಸ್ನ ಇಟ್ಟಿದ್ದೀರಾ ಅಲ್ವಾ ಸರ್? ಅದು ಕಲರ್ 22 ಇದೆ, 22 ಮಾಡಲ್, 24 ಇದೆ. ಓಕೆ. ನೆಕ್ಸ್ಟ್ ವಿಡಿಯೋಗ ಈ ವಿಡಿಯೋ ಬೇಡ, ಸ್ಪೆಷಲ್ ಆಗಿ ಇಟ್ಟಿದ್ದೀರಾ? ಸ್ಪೆಷಲ್. ಓಕೆ ಓಕೆ. ಹೊಸ ಶೋರೂಮ್ ಫಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಇನ್ನೂ ಕ್ಲಾಸ್ ಗಾಡಿಗಳನ್ನ, ನ್ಯೂ ವೇರಿಯಂಟ್. ಓಕೆ. ವೇಟ್ ಅಂಡ್ ವಾಚ್. ಈಗ ಜಸ್ಟ್ ತಾನೇ ಒಂದು ಗಾಡಿ ಬಂತು, ಅದನ್ನು ತೋರಿಸ್ತೀನಿ, ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಅಂತ ನಮ್ಮ ರೋಹಿತ್ ಸರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸ್ವಿಫ್ಟ್ K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಫ್ರೆಶ್ ಈಗ ಜಸ್ಟ್ ಬಂದಿರೋ ಗಾಡಿ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್. ಜಸ್ಟ್ ಪಾಲಿಶ್ ಆಗಿ ಸರ್ವಿಸ್ ಆಗಿ ಬಂದಿದೆ. 2015 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಓಕೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 5,30,000. ಓಕೆ. ನಿಮ್ಮ ಫ್ಯಾಮಿಲಿ ಅವ್ರು ಬಂದ್ರೆ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 2015 ಮಾಡಲ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಡೀಸೆಲ್. ಅದು ಡೀಸೆಲ್ ಗಾಡಿ ಆಗಿರುತ್ತೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ಕೂಡ ಬರುತ್ತೆ. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ನೋಡ್ತಾ ಇರ್ಬೋದು ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಈಗ ಜಸ್ಟ್ ಶೋರೂಮ್ಗೆ ಆ್ಯಡ್ ಆಗಿರುವಂಥ ಹೊಸ ಗಾಡಿ ಇದು. K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ ಆಗಿರೋದ್ರಿಂದ ನಿಮಗೆ ಕಣ್ಣು ಮುಚ್ಕೊಂಡು 20 ರಿಂದ 24 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದಕ್ಕೇನಾರ ಆಫರ್ ಇದೆಯಾ ಸರ್? ಫೈನಲ್ ಟು ಫೈನಲ್ ಏನು ಹೇಳ್ಬೋದು ನೀವು? 5,30,000 ನೀವಾಗ ನ್ಯೂಲಿ ಆಡೆಡ್ ಆಗಿರೋದು. ಓಕೆ. ಇನ್ನು ಹೋಗ್ತಾ ಆಫರ್ಸ್ ವಿಡಿಯೋಸ್ ಅಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. 5,30,000 ಕೋಟಿಂಗ್ ಆಗಿತ್ತು. 5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ಸರ್ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಏನಾರ ಹೇಳಕ್ ಇಷ್ಟಪಡ್ತೀರಿ ಸರ್ ನಮ್ಮ ಕಸ್ಟಮರ್ಸ್ಗೆ? ಈಗ ಇದು ಇನ್ನೊಂದು ಆಫರ್ ಓನ್ಲಿ ಫಾರ್ ಹಾಸನ್ ಡಿಸ್ಟಿಕ್. ಓಕೆ. ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ, ಓಕೆ, 2009-10 ಅದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಹಾಸನ್ ಲೋಕಲ್ ಪೀಪಲ್ಸಿಗೆ ಮಾತ್ರ ಈ ಆಫರ್ ಕೊಡ್ತಾ ಇರೋದು. 2009 ಮತ್ತೆ 10 ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 9 ಅಂದ್ಮೇಲೆ ಎಲ್ಲ ಮುಂದೆ ಬರಲೇಬೇಕು. 9, 10, 11, 12, 13 ಬೇರೆ ಕಡೆ ನಿಮಗೆ 12 ಮೇಲೆನೆ. ಹೌದು ಸರ್. ಇದರಲ್ಲಿ ನಿಮಗೆ ನನ್ನ ಹತ್ರ 9, 10 ಸಿಗುತ್ತೆ. ಓನ್ಲಿ ಫಾರ್ ಹಾಸನ್ ಡಿಸ್ಟಿಕ್. ಹಾಸನ್ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಮಾತ್ರ 2009 ಮೇಲೆ ಇರೋ ಗಾಡಿಗಳು ಕೂಡ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಬಿಲ್ ಇಲ್ಲ ಅಂದ್ರೂ ಗಾಡಿ ಕೊಡ್ತೀನಿ. ಅದಕ್ಕೆ ವೇಟ್ ಮಾಡಿ. ಈ ವಿಡಿಯೋವರೆಗೆ ಇಲ್ಲ. ಓಕೆ.